ಸರ್, ಈಗ ಹನಿ ಟ್ರಾಪ್ ವಿಚಾರವಾಗಿ ಜಿಲ್ಲೆಯ ಸಚಿವರ ಬಗ್ಗೆ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸರ್, ಏನು ಹೇಳ್ತೀರಾ? ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಹನಿ ಟ್ರಾಪ್ ನನಗೇನು ಗೊತ್ತಾಗುತ್ತೆ? ಹನಿ ಹುಡ್ಕೊಂಡು ಹೋದರೆ ಟ್ರಾಪ್ ಆಗ್ತಾರೆ ಅಲ್ವಾ? ಅದು ಹೆಂಗಾಗ್ಬಿಡ್ತಾರೆ ಸುಮ್ಮನೆ, ಅದು ಏನೋ ಗೊತ್ತಿಲ್ಲ. ಈ ಟ್ರಾಪ್ ಆಗ್ಬೇಕು ಅಂದ್ರೆ ಹನಿ ಹುಡ್ಕೊಂಡು ಹೋದ್ರೆ ಥರ ಟ್ರಾಪ್ ಆಗೋದು. ನಾನು ಸುಮ್ಮನೆ ಇದ್ರೆ ಅಂತಕ್ಕೆ ಬಂದು ಯಾರು ಟ್ರಾಪ್ ಮಾಡ್ತಾರೆ? ಹೆಂಗೆ ಮಾಡೋಕ್ಕಾಗುತ್ತೆ? ಅದು ಗೊತ್ತಿಲ್ಲ ನನಗೆ. ಒಟ್ಟಿನಾಗ ಟ್ರಾಪ್ ಆಗ್ತೀವಿ ಅಂತ ಅಂದರೆ ಹನಿ ಹುಡುಕಿರೋದಾಗ ನಾವು ಟ್ರಾಪ್ ಆಗ್ತೀವಿ. ನಾಲ್ಕೈದು ಬಾರಿ ಬಂದು ಪ್ರಯತ್ನ ಮಾಡಿದ್ದಾರೆ, ನಾವು ಅದನ್ನ ಅಲರ್ಟ್ ಮಾಡಿದ್ದೀವಿ, ದೂರು ಕೊಡ್ತೀವಿ ಎಲ್ಲ ಹೇಳ್ತಾರೆ. ಕೊಡಲಿ ಸರ್, ಇದು ವ್ಯವಸ್ಥೆಯಲ್ಲಿಲ್ಲ ಅಲ್ವಾ? ಆ ಥರ ಆಗೈತೆ ಅಂತಂದಾಗ ಯಾರು ಬಂದವ್ರೆ ಅವ್ರಿಗೆ ಗೊತ್ತಿರ್ತದೆ, ಯಾರು ಬಂದವ್ರೆ ಅಂತ ಗೊತ್ತಿರ್ತದೆ. ಅವ್ರು ಹೋಗಿ ಕಂಪ್ಲೇಂಟ್ ಮಾಡಲಿ, ಕೇಸ್ ಹಾಕಲಿ, ಅವಾಗ ಎಂಕ್ವೈರಿ ಆಗುತ್ತೆ. ಕಂಪ್ಲೇಂಟ್ ಕೊಡಬೇಕು, ಯಾರು ಮಾಡ್ಯವ್ರೆ ಏನು ಎತ್ತ, ಅವ್ರು ಯಾರು ಹಿಂದೆ. ಹಂಗೆ ಪೂರ ಮಾಹಿತಿ ಐತೆ ಅವ್ರಿಗೆ, ಕೊಡಲಿ ಕಂಪ್ಲೇಂಟ್. ಹಿಂಗೆ ತಿಂತಾರೆ ಅವರೇ 40-50 ಜನ ಐತೆ ಅಂತಂದ್ರೆ ಪೂರ ಮಾಹಿತಿ ಐತೆ, ಅದನ್ನು ಕೊಡ್ಬೋದಲ್ಲ. ಕಂಪ್ಲೇಂಟ್ ಕೊಟ್ಟರು ಮುಗಿದೋಯ್ತು, ಎಂಕ್ವೈರಿ ಆಗುತ್ತೆ. ಎಂಕ್ವೈರಿ ಮಾಡಿ ಯಾರು ಅದಕ್ಕೆ ಸಂಬಂಧಪಟ್ಟವ್ರು ಯಾರವರು ಅದಕ್ಕೆ ಕ್ರಮ ಆಗ್ತಕ್ಕಂಥದ್ದು ಆಗಬೇಕು. ಇದು ಆಗಬಾರ್ದು. ಎಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಸರ್, ಬಿಜೆಪಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇಂಪಾರ್ಟೆಂಟ್ಲಿ ಕಾಂಗ್ರೆಸ್ ನಾಯಕರೇ ಚೀಟಿ ಕಳಿಸಿ ಪ್ರಸ್ತಾಪ ಮಾಡಿಸಿದಾರೆ ಅನ್ನೋ ಆರೋಪ ಇದೆ ಸರ್. ಗೊತ್ತಿಲ್ಲ, ಅವೆಲ್ಲ ಎಂಕ್ವೈರಿ ಆಗಬೇಕು. ಕೊಡಲಿ, ಅದು ಎಂಕ್ವೈರಿ ಆಗಲಿ. ಯಾರು ಚೀಟಿ ಕೊಟ್ಟವ್ರೆ, ಯಾಕೆ ಕೊಟ್ಟರು, ಆ ಚೀಟಿಲಿ ಏನಿತ್ತು, ಚೀಟಿ ಯಾರ ಕೈಗೆ ಕೊಟ್ಟವ್ರೆ, ಅವೆಲ್ಲವೂ ಆಗಲಿ. ಎಂಕ್ವೈರಿ ಆಗಬೇಕಲ್ಲ ಇವೆಲ್ಲ. ಗೊತ್ತಿಲ್ಲ, ನಾನು ಹೋಗಿರಲಿಲ್ಲ. ನಾನು ಅದ್ರಾಗೇನು ಅವತ್ತು ನಾನು ಭಾಗವಹಿಸಿರಲಿಲ್ಲ. ನನ್ನದು ಜಾತ್ರೆ ಇತ್ತು, ನಾನು ಅಲ್ಲಿಗೆ ಸೆಷನಲ್ಲಿ ಭಾಗವಹಿಸಿರಲಿಲ್ಲ. ಅದರಿಂದ ಅಲ್ಲಿ ಏನು ಘಟನೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆ ಥರ ಆಗೈತೆ ಅಂತಂದ್ರಾಗ ಅದನ್ನು ಕೂಡ ಸೇರಿಸಿ ಎಂಕ್ವೈರಿ ಮಾಡಲಿ. ಹನಿ ಟ್ರಾಪ್ ಆಗಿರ್ತಕ್ಕಂಥದ್ದು, ಹನಿ ಟ್ರಾಪ್ ಮಾಡೋಕ್ಕೆ ಬಂದಿರತಕ್ಕಂಥದ್ದು, ಇದು ಅಂತ್ಯ ಆಗಬೇಕು. ಎಲ್ಲರೂ ಹೋಗ್ತಾರೆ, ಕೋರ್ಟಲ್ಲಿ ಹೋಗ್ತಾರೆ, ಸ್ಟೇ ತಗೊಂಬರ್ತಾರೆ. ಏನಕ್ಕೆ ತಗೊಂಬರ್ತಾರೆ, ಯಾಕೆ ತಗೊಂಬರ್ತಾರೆ? ಸುಮ್ಮನೆ ಹೋಗಿ ಕೋರ್ಟಿಗೆ ಹೋಗಿ ಯಾಕೆ ಸ್ಟೇ ತಗೊಂಬರ್ತಾರೆ? ಈಗ ಜಾರಕಿಹೊಳಿ ಅವ್ರದ್ದೇ ನೋಡಿದೆ ನಾವೆಲ್ಲ. ಡೆಲ್ಲಿಯಿಂದ ಅವ್ರು ಮಾತಾಡಿದ್ರೆ ಫೋನಾಗಿ ಇವರು ಮಾತಾಡೋರು, ರೆಸ್ಪಾನ್ಸ್ ಮಾಡ್ಯವ್ರೆ. ಅವ್ರು ಮಾತಾಡಿದ್ರೆ ಇವ್ರು ಯಾಕೆ ರೆಸ್ಪಾನ್ಸ್ ಮಾಡ್ತಾರೆ? ಅವೆಲ್ಲ ಸುಮ್ಮನೆ ಏನು ಅಂತಲೇ ಗೊತ್ತಾಗಲ್ಲ. ಇವೆಲ್ಲ ಈಚೆಗೆ ಬರಬೇಕು ಅಂದರೆ ಎಂಕ್ವೈರಿ ಆಗಬೇಕು, ಒಂದು ಕಂಪ್ಲೇಂಟ್ ಕೊಡಬೇಕು. ಯಾರಿಗೆ ಹನಿ ಟ್ರಾಪ್ ಮಾಡೋಕ್ಕೆ ಬಂದಿದ್ರು, ಅವ್ರು ಇಂತಿಂಥವ್ರು ಮಾಡೋಕ್ಕೆ ಬಂದಿದ್ರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಕಂಪ್ಲೇಂಟ್ ಕೊಡಬೇಕು, ಕಂಪ್ಲೇಂಟ್ ಲಾರ್ಜ್ ಮಾಡಬೇಕು. ಇದೆಲ್ಲ ಅಂತ್ಯ ಆಗಬೇಕು. ಅದರಿಂದ ಅಂತ್ಯ ಆಗಬೇಕು ಅಂತಂದರೆ ಅದಕ್ಕೆ ಇರೋ ತನಿಖೆಯಿಂದಲೇ ಅದರ ಅಂತ್ಯ ಆಗಬೇಕಾಗಿರ್ತಕ್ಕಂಥದ್ದು. ಅದರಿಂದ ತನಿಖೆ ಮಾಡಲಿ, ಯಾರಿಗೆ ಸಂಬಂಧಪಟ್ಟವ್ರಿಗೆ ಯಾರಿಗೆ ಈ ರೀತಿಯ ಹನಿ ಟ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಿಸ್ಲಿ. ಗೊತ್ತಿಲ್ಲ ಸರ್, ಇದು ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅದು ಯಾರು ಮಾಡ್ತಾವ್ರೆ ಅವ್ರನ್ನೇ ಕೇಳಬೇಕು. ನನಗೆ ಅದ್ರ ಬಗ್ಗೆ ಹೆಂಗೆ ಗೊತ್ತಿರ್ತದೆ? ಈಗ ನನ್ನ ಮನಸ್ಸಲ್ಲಿ ಏನೈತೆ ಅಂತ ನಿಮ್ಗೆ ಹೆಂಗೆ ಗೊತ್ತಿದೆ? ನಾನು ನಿಮ್ಮ ಮೀಡಿಯಾ ಮುಂದೆ ಕೂತಿದ್ದೀನಿ, ನಿಮಗೂ ಏನು ಹೇಳಬೇಕು ಅದು ಹೇಳಿರ್ತೀನಿ. ನನ್ನ ಮನಸ್ಸು ಒಳಗಡೆ ಏನಿರುತ್ತೆ ಅಂತ ಯಾರಿಗೆ ಗೊತ್ತಿರ್ತದೆ ಭಾವನೆಗಳು. ಅದರಿಂದ ಇದೆಲ್ಲ ಅಂತ್ಯ ಆಗಬೇಕು. ಇದೊಂಥರ ರೆಗ್ಯುಲರಾಗೆ ಪ್ರಚಾರ ಆಗ್ತಾ ಬರ್ತಾಯಿದೆ. ಅಲ್ಲಿ ಮಾಡಿರು, ಇವ್ರು ಮಾಡಿರು, ಫ್ಯಾಕ್ಟ್ರಿ ಐತೆ, ಕಾಂಗ್ರೆಸ್ನಲ್ಲೇ ಮಾಡ್ತಾರೆ. ಇವೆಲ್ಲ ಎಲ್ಲೋ ಒಂದು ಕಡೆ ತಾರ್ಕಿಕ ಅಂತ್ಯ ಕಾಣಬೇಕು ಅಂತಂದರೆ ಒಂದು ಸರಿ ಇವ್ರು ಕಂಪ್ಲೇಂಟ್, ಯಾರು ಹನಿ ಟ್ರಾಪ್ ಒಳಪಟ್ಟವರೋ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು. ಇದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು. ಮುನಿರತ್ನ ತಲೆಕೆಟ್ಟೈತೆ ಹೇಳ್ತಾರೆ ಬಿಡಿ. ಅವನ ಮೇಲೆ ಕೇಸ್ ಆಗಿವೆ, ನಿಮಗೂ ಎಲ್ಲ ಗೊತ್ತಲ್ಲ. ಎಷ್ಟು ಹೆಣ್ಮಕ್ಳು ಕೇಸ್ ಕೊಟ್ಟವ್ರೆ, ಏನೇನು ಆಗಿದೆ, ಎಷ್ಟು ದಿನ ಜೈಲಾಗಿದ್ದು ಬಂದಿದ್ರು. ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿ ಆ ಥರ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಯಾಕೆ ಮಾಡೋಕ್ಕೆ ಹೋಗ್ತಾರೆ ಇವ್ರಿಗೆ? ಇವರೆಲ್ಲ ಪೊಲೀಸ್ ಎಂಕ್ವೈರಿ ಮಾಡ್ಯವ್ರೆ. ಒಂದು ಹೆಣ್ಮಗ ಹೇಳ್ಕೊಂಡೈತೆ ಅಂತಂದರೆ ಆ ಹೆಣ್ಮಗಿಂತ ಚೆನ್ನಾಗಿರೋದೆಲ್ಲ ಗೊತ್ತಿದ್ದಲ್ಲ. ಎಲ್ಲ ಹಿಂದೆಲ್ಲ ಮಾತಾಡಿರೋದು ಅವೆಲ್ಲ ಗೊತ್ತಿರ್ತವೆಲ್ಲ. ಸುಮ್ಮನೆ ನಾವು ಮೀಡಿಯಾದ ಒಂದು ಹೇಳೋದು, ಹಿಂದೊಂದು ನಮ್ಮ ನಡವಳಿಕೆ ಹೊಂದಿರೋದು ಎಷ್ಟು ಚೆನ್ನಾಗಿರುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಸರ್. ಯಾರು ಸಿ ಎಮ್ ಆಗ್ತಾರೆ, ಯಾರು ಮಂತ್ರಿ ಆಗ್ತಾರೆ, ಅದು ನಮ್ಮ ಪಕ್ಷದ ಹೈಕಮಾಂಡು ಡಿಸೈಡ್ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರನ ಇವೆಲ್ಲ ಮಾಡಿಬಿಟ್ಟು ಸಿ ಎಮ್ ಆಗೋಕ್ಕಾಗುತ್ತಾ? ಇವ್ರಿಗೆ ವರ್ಚಸ್ಸು ಹೋಗಲ್ವಾ? ಇವೆಲ್ಲ ಸುಮ್ಮನೆ ಹೇಳೋಕ್ಕೆ ಯಾವುದೋ ಒಬ್ಬ ವ್ಯಕ್ತಿತ್ವ ಹರಣ ಮಾಡೋಕ್ಕೋಸ್ಕರ ಮಾಡ್ತಕ್ಕಂಥ ಅಪಾದನೆಗಳು ಬಿಟ್ಟರೆ ಇದ್ರಾಗ ಯಾವುದೂ ಸತ್ಯ ಇಲ್ಲ. ಅದು ಪಕ್ಷದ ಮುಖಂಡರು ಮಾತನಾಡ್ತಕ್ಕಂಥಕ್ಕಿಂತ ಮೊದಲು ಯೋಚನೆ ಮಾಡಬೇಕಷ್ಟೇ. ಪಕ್ಷದ ಇಮೇಜ್ಗೆ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿರಬೇಕು. ಇಲ್ಲ ಅವರು ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಅವರು ಹೋಮ್ ಮಿನಿಸ್ಟ್ರಿಗೆ, ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟು
ಎಂಕ್ವೈರಿ ಮಾಡಿಸ್ಬೋದಾಗಿತ್ತು. ಅದನ್ನು ಹೌಸಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಏನು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಭಾವಿಸ್ತೀನಿ. ಸರ್, ಈ ಮಾಡಿ ಶಾಸಕ ಮಾಜಿ MLA ಮಂಜುನಾಥ್ ಅವರು ಇರ್ತಕ್ಕಂಥ 224ರಲ್ಲಿ 222 ಜನ ಅನಿಟ್ರಾಪ್ಗೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ನಿನ್ನೆ. ಸರ್, ಅದನ್ನೇ ಎಂಕ್ವೈರಿ ಮಾಡಲಿ ಅಂತ ಅಲ್ವಾ. ಉಪ್ತಿಂದ ನೀರು ಕುಡಿತಾರೆ, ಯಾರು ಡ್ರಾಪ್ ಆಗಿರೋ ಅವರು ಜೈಲಿಗೆ ಹೋಗ್ತಾರೆ, ಇಲ್ಲ ಅವ್ರ ಮೇಲೆ ಕ್ರಮ ಆಗುತ್ತೆ, ಅವ್ರು ಸಾರ್ವಜನಿಕ ರಂಗದಿಂದ ನಿವೃತ್ತಿ ಆಗಬೇಕಾಗುತ್ತೆ. ಅದು ಎಲ್ಲೈತೆ, ಸ್ಯಾಂಟಿಟಿ ಎಲ್ಲೈತೆ ರಾಜಕಾರಣಿಗಳಿಗೆ. ಹಾಂ, ಎಲ್ಲೈತೆ ಅವ್ರಿಗೆ ಮಾನ ಇಲ್ಲ, ಮರ್ಯಾದೆ ಇಲ್ಲ, ಗಂಟ್ಗೊಂದು ಗಳಿಗೊಂದು. ಅದೇನು ಜನ ನಮ್ಮ ನೋಡಿ ನಗ್ತಾವ್ರೆ. ಆ ವಿಧಾನಸೌಧದಲ್ಲಿ ಆಗ್ತಕ್ಕಂಥದ್ದು ಹಿಂದೆಲ್ಲ ಆ ಸ್ಪೀಕರ್ಗೆ ಎಷ್ಟು ಗೌರವ ಕೊಡ್ತಿದ್ರು. ಯಡಿಯೂರಪ್ಪ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಹಿಂದಿರುಗಿ ನೋಡಿರು ಅಂದರೆ ಇಡೀ ಅವ್ರ ಶಾಸಕರು 82 ಜನ ಇದ್ದರು, 82 ಜನ ಗಪ್ಚುಪ್ಪಾಗಿರೋದು. ವಿಷಯಾಧಾರಿತ ಚರ್ಚೆಗಳು ನಡೆಯವು. ಯಡಿಯೂರಪ್ಪ ಅವರು ವಿರೋಧ ಪಕ್ಷದ ನಾಯಕರಾದಾಗ ನಾನು ನೋಡಿದ್ದೀನಿ. ಈಗ ಅವ್ರನ್ನ ಹಗ್ಗ ಮುಗ್ದರ ಕಳಿಸಿಬಿಟ್ಟಿರ್ತಕ್ಕಂಥ ಗೂಳಿ ಥರ ಆಗೋಗಿ ಅವರಿಗೆ ಬಿ ಜೆ ಪಿಯವರು ಹೌಸಲ್ಲಿ. ಅವ್ರಿಗೆ ಹೇಳರಿಲ್ಲ, ಕೇಳರಿಲ್ಲ, ನಾಯಕತ್ವ ಇಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ಕಂಟ್ರೋಲ್ ಇಲ್ಲ. ಹೋಗಿ ಸ್ಪೀಕರ್ ಮೇಲೆ ಎಲ್ಲಿ ತಗೊಂಡು ಹೋಗ್ತೀವಿ ನಾವು? ಏನು ಸಂದೇಶ ಕೊಡ್ತೀವಿ ಮುಂದಿನ ಪೀಳಿಗೆಗೆ? ನಾವೇನು ಸಂದೇಶ ಕೊಡ್ತೀವಿ? ಕಾಂಗ್ರೆಸ್ ಸರ್, ಕಾಂಗ್ರೆಸ್ನವ್ರು ಮಾಡಿದ್ದು ಅವ್ರು ಮಾಡಿರೋ ನಾವು ಮಾಡಿರೋ ಅವ್ರು ಮಾಡಿದ್ದು ಇದೆಲ್ಲ ಅಲ್ಲ. ನಾನು ಹೆಂಗೆ ನಡ್ಕೊತೀನಿ ಅನ್ನೋದು ಮುಖ್ಯ ಆಗಿರ್ತಕ್ಕಂಥದ್ದು. ನಾನು ಸಾರ್ವಜನಿಕ ಜೀವನದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತಂದರೆ ನಾನು ಸಾರ್ವಜನಿಕವಾಗಿ ನಾನು ಗೌರವ ಬರೋ ರೀತಿಯಲ್ಲಿ ನಡ್ಕೊಬೇಕು. ಅದನ್ನು ಬಿಟ್ಬಿಟ್ಟು ಹೆಂಗೆಂಗೋ ನಡ್ಕೊಳ್ಳೋದು ಎಷ್ಟು ಔಚಿತ್ಯ ಇರುತ್ತೆ. ಚರ್ಚೆಗಳು ಎಲ್ಲಿ ಹೋಗ್ತವೆ? ನಾನು ನೋಡ್ತಾ ಇದ್ದೀನಿ, 25 ವರ್ಷದಿಂದ ನೋಡ್ತಾ ಇದ್ದೀನಿ ಹೌಸಲ್ಲಿ. ಎಂತೆಂಥ ನಾಯಕರುಗಳನ್ನೆಲ್ಲ ನೋಡಿದ್ದೀನಿ. ಅದೇ ಯಡಿಯೂರಪ್ಪ ಅವ್ರನ್ನ ನೋಡಿದ್ದೀನಿ ವಿರೋಧ ಪಕ್ಷದ ನಾಯಕರಾಗಿ. ಅವರು ಧರಣಿ ಮಾಡೋದೇ ಕಡಿಮೆ ಇತ್ತು. ಏನಾದರೂ ಅವ್ರಿಗೆ ವಿಚಾರ ಸರಿ ಬರಲಿಲ್ಲ ಅಂತಂದರೆ ಅವರು ವಾಕೌಟ್ ಮಾಡಿ ಆಚೆಗೆ ಹೋಗೋರು. ಏನು 2 ನಿಮಿಷಕ್ಕೆ ಒಳಗೆ ಬರೋರು, ತಿರ್ಗಾರ ಚರ್ಚೆ ಮಾಡೋರು, ಚರ್ಚೆಲಿ ಭಾಗವಹಿಸೋರು. ಆ ಥರ ನಾಯಕತ್ವ ಬೇಕಾಯ್ತು ಇವತ್ತು. ನನಗೆ ನೋಡ್ತೀನಲ್ಲ, ನಾವು ಸ್ವಲ್ಪ ಕೂತ್ಕೊಂಡು ನೋಡ್ತೀನಲ್ಲ, ಯಾವ್ಯಾವೋ ಬಂದ್ಬಿಟ್ಟವೆ. ಅದ್ರ ಬಗ್ಗೆ ಗೌರವ ಇಲ್ಲ. ಸುಮ್ಮನೆ ಹೊರ ಪ್ರಪಂಚಕ್ಕೆ ಜನಕ್ಕೆ ಅಷ್ಟೊಂದು ಮೂರ್ಖರವ್ರ. ನಾವಲ್ಲಿ ಹೌಸಲ್ಲಿ ಜನಕ್ಕೆ ಏನೋ ಸಂದೇಶ ಕಳಿಸೋದು ಅನ್ನೋ ರೀತಿಲಿ ಮಾತಾಡ್ತೀವಿ. ಅದನ್ನು ನೀವು ಬರಿತೀರಿ ಪತ್ರಿಕೆಯಲ್ಲಿ. ಓದ್ಬಿಟ್ಟು ನಮ್ಮ ಆಟಗಳು ಗೊತ್ತಾಗಲ್ವ ಜನಕ್ಕೆ, ಸಾರ್ವಜನಿಕರಿಗೆ ಗೊತ್ತಾಗಲ್ವ? ನಮಗಿನ್ನ ಬುದ್ಧಿವಂತರವ್ರಿ ಜನ. ನಾವು ಏನೋ ಮೆಸೇಜ್ ಅಲ್ಲಿಂದ ಕಳಿಸ್ಬಿಟ್ಟು ಅಂತ ಅಂದ್ಬಿಟ್ಟು ಜನ ಅದರಿಂದ ಏನು ಬದಲಾವಣೆ ಬಯಸಲ್ಲ. ಜನ ನಮ್ಮ ಆಟಿಟ್ಯೂಡಿಂದ ನೋಡ್ತಾರೆ. ಅವರು ನೋಡಿ ನಮ್ಮನ್ನೆಲ್ಲ ನಿರ್ಧಾರ ಮಾಡ್ತಕ್ಕಂಥದ್ದು ಜನ. ನಿಮ್ಗೂ ಅನಿಟ್ರಾಪ್ ಏನಾದರೂ ಆ ಥರದ ಅನುಭವ ಆಗಿದೆ? ಯಾಕೆ ನಾನು ಹೋದ್ರಲ್ವೇನ್ರಿ ಅನಿಟ್ರಾಪ್ಗೆ? ಹೆಂಗಾಗುತ್ತಪ್ಪ ನನಗೆ? ಈಗ ನಾನು ಯಾವುದನ್ನ ಹೆಣ್ಮಗು ಮಾತಾಡಿಸಿ ಬತ್ತೀಯಾ ಕರೆದ್ರೆ, ಇಲ್ಲ ಅಲ್ಲಿಗೆ ಬಾ ಅಂದರೆ ಇಲ್ಲಿಗೆ ಬಾ ಅಂತಂದರೆ ನಾನು ಅನಿಟ್ರಾಪ್ ಮಾಡ್ತಾರೆ ಅಲ್ವಾ? ಅವೇನು ಗೊತ್ತೇ ಇಲ್ಲ ಸರ್ ನನಗೆ. ಅದ್ರ ಗೊತ್ತಿಲ್ಲ ನನಗೆ, ಅದೇನು ಗೊತ್ತಿಲ್ಲ. ನೀವು ನನ್ನ ಕೇಳಿದ್ ಕೇಳ್ತಾ ಇದ್ದೀರಿ ಅಷ್ಟೇ. ನಿಮ್ಗಾಗಿಲ್ವಾ ಅಂದಿದ್ದು ಕೇಳ್ತಾ ಇದ್ದೀನಿ. ಯಾರು ಇದ್ರ ಬಗ್ಗೆ ಚರ್ಚೆ ಮಾಡಿರೋ ಅವ್ರನ್ನ ಕೇಳಿ ಸರ್. ನನಗೇನು ಗೊತ್ತಿರುತ್ತೆ ಸರ್? ನಾನು ಅಷ್ಟು ಮಟ್ಟಕ್ಕೆ ಸರ್ ಪಕ್ಷದ ಒಂದು ಭಾಗವಾಗಿ, ಪಕ್ಷದ ಒಬ್ಬ ಶಾಸಕನಾಗಿ ಅದನ್ನು ಪಕ್ಷದ ಚೌಕಟ್ಟಿನಲ್ಲೇ ಚರ್ಚೆ ಮಾಡ್ಬೇಕು ಈ ಥರದ ವಿಚಾರಗಳನ್ನೆಲ್ಲನ. ಇದು ಆದಿರಂಪ ಬೀದಿರಂಪ ಮಾಡಿದರೆ ನಮ್ಮ ಪಕ್ಷದ ಇಮೇಜ್ ಕಡಿಮೆ ಆಗುತ್ತೆ. ಬಿಟ್ಟರೆ ನಾವಿನ್ನೇನು ಇದರಿಂದ ಸಾಧನೆ ಮಾಡ್ದಂಗೆ ಆಗಲ್ಲ ನನ್ನ ದೃಷ್ಟಿಯಲ್ಲಿ ಅಷ್ಟೇ. ಬೇರೆಯವರ ನಾನು ಯಾರನ್ನೇ ಟೀಕೆ ಮಾಡೋಕ್ಕಾಗಲಿ ಇನ್ನೊಂದಕ್ಕೆ ಮಾತಾಡ್ತಾ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ.